ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಭಗವಂತ ಬೆಂಕಿ ಇದ್ದಂತೆ, ಹೇಗೆ ಹೊಗೆಯ ತುಂಬಿಕೊಂಡಾಗ ಬೆಂಕಿಯ ದರ್ಶನ ಆಗುವುದಿಲ್ಲವೋ ಹಾಗೆಯೇ ನಮ್ಮಲ್ಲಿ ತಮೋ ರಜೋಗುಣಗಳು ಆದ ಕಾಮ, ಕ್ರೋಧ, ರಾಗ, ದ್ವೇಷಗಳು ಆವರಿಸಿಬಿಟ್ಟರೆ ಭಗವಂತನ ದರ್ಶನ ಆಗುವುದಿಲ್ಲ. ಗೊತ್ತಾಯ್ತಾ? ಬೇಕಾದಷ್ಟು ಹೊಗೆ ತುಂಬಿಕೊಂಡಿದ್ರೆ ಬೆಂಕಿ ಕಾಣುತ್ತಾ? ಹಾಗೆ ನಮ್ಮಲ್ಲಿ ಕಾಮ, ರಜೋಗುಣಗಳು ತುಂಬಿಕೊಂಡಿದ್ದರೆ ನಮಗೆ ದೇವರು ಕಾಣೋದಿಲ್ಲ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಶ್ರೀರಾಮನ ಅಂತ್ಯಕಾಲದ ಬಗ್ಗೆ ಏನೇನಾಯಿತು, ಶ್ರೀರಾಮನ ಅಂತ್ಯಕಾಲದ ತಿಳ್ಕೊಳ್ಳೋಣ. ಶ್ರೀರಾಮನಿಗೆ ತನ್ನ ಅಂತ್ಯಕಾಲವು ಸಮೀಪಿಸಿದೆ ಎಂದು ತಿಳಿದಿತ್ತು. ಹುಟ್ಟಿದವನು ಸಾಯಲೇಬೇಕು ಎಂದು ತಿಳಿದಿದ್ದನು. ಇದೇ ಜೀವನ ಚಕ್ರ. ಇದು ಮಾನವನ ಮಿತಿ ಮತ್ತು ವಿಮರ್ಶೆಯ ಕತೆ ಆಗಿದೆ. ಶ್ರೀರಾಮ ಹೇಳಿದ, ಯಮನು ನನ್ನ ಬಳಿಗೆ ಬರಲಿ ಬಿಡಿ, ನಾನು ವೈಕುಂಠಿಗೆ ಹೋಗುವ ಸಮಯ ಈಗ ಬಂದಿದೆ ಎಂದನು. ಆದರೆ ಮೃತ್ಯುದೇವ ಯಮನು ಶ್ರೀರಾಮನು ಪ್ರಾಣವನ್ನು ಕೊಂಡೊಯ್ಯಲು ಅಯೋಧ್ಯೆಯನ್ನು ಪ್ರವೇಶಿಸಲು ಹೆದರುತ್ತಿದ್ದನು. ಏಕೆಂದರೆ ಅವನು ರಾಮನ ಮಹಾಭಕ್ತ ಮತ್ತು ರಾಮನ ಅರಮನೆಯ ಮುಖ್ಯ ಕಾವಲುಗಾರನಾದ ಹನುಮಂತನಿಗೆ ಹೆದರುತ್ತಿದ್ದನು. ಹನುಮಂತನ ಸಮ್ಮುಖದಲ್ಲಿ ರಾಮನ ಪ್ರಾಣವನ್ನು ಕೊಂಡೊಯ್ಯುವುದು ಸುಲಭವಲ್ಲ ಎಂದು ತಿಳಿದಿದ್ದನು. ಅಂಜಲಿ ಪುತ್ರ ಹನುಮಂತನು ತನ್ನ ಸಾವನ್ನು ಎಂದಿಗೂ ಒಪ್ಪಿಕೊಳ್ಳಲಾರ. ಅವನು ರೌದ್ರ ರೂಪ ತಾಳಿದರೆ ಇಡೀ ಭೂಮಿಯೇ ನಡುಗುತ್ತದೆ ಎಂದು ಸ್ವತಃ ಶ್ರೀರಾಮನೂ ಚೆನ್ನಾಗಿ ಅರಿತಿದ್ದನು. ಶ್ರೀರಾಮನು ಈ ಬ್ರಹ್ಮಾಂಡದ ಸೃಷ್ಟಿಕರ್ತ. ಬ್ರಹ್ಮದೇವನೊಂದಿಗೂ ಈ ವಿಷಯದ ಬಗ್ಗೆ ಮಾತನಾಡಿದನು. ತನ್ನ ಮೃತ್ಯುವನ್ನು ಸ್ವಾಗತ ಮಾಡಬಯಸಿದ ಶ್ರೀರಾಮನು ಹನುಮಂತನನ್ನು ಅಲ್ಲಿರದಂತೆ ಮಾಡಲು ತನ್ನ ಉಂಗುರವನ್ನು ಅರಮನೆಯಲ್ಲಿದ್ದ ನೆಲದ ಒಂದು ರಂಧ್ರದ ಮೂಲಕ ತಾನೇ ಬೀಳಿಸಿ ಅದನ್ನು ಮುಡುಕಿಕೊಂಡು ತರಲು ಹನುಮಂತನಿಗೆ ಆದೇಶಿಸಿದನು. ಉಂಗುರವನ್ನು ಹುಡುಕಲು ಹನುಮಂತನು ಆ ರಂಧ್ರದೊಳಗೆ ನುಸುಳಿ ಹೋಗುವಷ್ಟು ಸಣ್ಣದಾಗಿ ತನ್ನ ದೇಹದ ಗಾತ್ರವನ್ನು ಕುಗ್ಗಿಸಿಕೊಂಡು ರಂಧ್ರದೊಳಗೆ ಪ್ರವೇಶಿಸಿದನು. ನೋಡಲು ಸಣ್ಣದಾಗಿದ್ದ ಆ ರಂಧ್ರವು ಕೇವಲ ರಂಧ್ರವಾಗಿರಲಿಲ್ಲ, ಹೋಗುತ್ತಾ ಹೋಗುತ್ತಾ ದೊಡ್ಡದಾಗಿತ್ತು. ಅದು ಪಾತಾಳ ಲೋಕದಲ್ಲಿರುವ ಸರ್ಪಲೋಕಕ್ಕೆ ಹೋಗುವ ಸುರಂಗ ಮಾರ್ಗವಾಗಿತ್ತು. ಅಲ್ಲಿಗೆ ಹೋದ ಹನುಮಂತನು ನಾಗಗಳ ರಾಜ ವಾಸುಕಿಯನ್ನು ಕಂಡು ತಾನು ಅಲ್ಲಿಗೆ ಬಂದು ಕಾರಣವನ್ನು ಹೇಳಿದನು. ವಾಸುಕಿಯು ಹನುಮಂತನನ್ನು ನಾಗಲೋಕದ ಮಧ್ಯಭಾಗಕ್ಕೆ ಕರೆದೊಯ್ದು ಅಲ್ಲಿ ಉಂಗುರಗಳು ಇರುವ ದೊಡ್ಡ ರಾಶಿಯನ್ನು ತೋರಿಸಿ, ಇಲ್ಲಿ ಹುಡುಕು, ನಿನಗೆ ಶ್ರೀರಾಮನ ಉಂಗುರ ಖಂಡಿತ ಸಿಗುತ್ತದೆ ಎಂದು ವಾಸುಕಿ. ಆಗ ಹನುಮಂತನು ದೊಡ್ಡ ಪರ್ವತದಂತಿರುವ ಈ ಉಂಗುರದ ಹುಡುಕಲು ಹೇಗೆ ಸಾಧ್ಯವಾಗುತ್ತದೆ ಎಂದು ಆಶ್ಚರ್ಯಪಟ್ಟನು. ಹುಲ್ಲಿನ ಬಣವೆಯಲ್ಲಿ ಸೂಜಿಯನ್ನು ಹುಡುಕುವ ಪರಿಸ್ಥಿತಿ ಹನುಮಂತನದಾಗಿತ್ತು. ಆದರೆ ಅವನು ಶ್ರೀರಾಮನ ಆದೇಶವನ್ನು ಪಾಲಿಸಬೇಕಾಗಿತ್ತು. ಹಾಗಾಗಿ ಅವನು ರಾಮನಾಮವನ್ನು ಜಪಿಸುತ್ತಾ ಉಂಗುರವನ್ನು ಹುಡುಕಲು ರಾಮ 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 ಅಂತ ಪ್ರಾರಂಭಿಸಿದನು. ಹನುಮಂತನು ಅದೃಷ್ಟ ಎನ್ನಬೇಕೋ ಅಥವಾ ಶ್ರೀರಾಮನದ ಮಹಿಮೆ ಎನ್ನಬೇಕೋ ಅಥವಾ ಹನುಮಂತನಿಗೆ ಶ್ರೀರಾಮನ ಮೇಲಿದ್ದ ಭಕ್ತಿ ಎನ್ನಬೇಕೋ ತಿಳಿಯದು. ಆತ ಉಂಗುರದ ರಾಶಿಯಲ್ಲಿ ಕೈಗೆತ್ತಿಕೊಂಡು ಮೊದಲ ಉಂಗುರವೇ ಶ್ರೀರಾಮನದಾಗಿತ್ತೋ. ಅವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವನು ಉಂಗುರವನ್ನು ತೆಗೆದುಕೊಳ್ಳಲು ಮುಂದಾದಾಗ ಅವನು ಮುಂದೆ ಅಲ್ಲಿದ್ದ ಮತ್ತೊಂದು ಉಂಗುರವು ಅವನಿಗೆ ತುಂಬ ಪರಿಚಿತವಾಗಿತ್ತು. ಅದನ್ನು ಕೈಗೆತ್ತಿಕೊಂಡು ನೋಡಿದಾಗ ಅವನಿಗೆ ಅಲ್ಲಿ ಆಶ್ಚರ್ಯವಾಗಿತ್ತು. ಅವನು ಎತ್ತಿಕೊಂಡು ಎರಡನೇ ಉಂಗುರವು ಶ್ರೀರಾಮನದೇ ಉಂಗುರವಾಗಿತ್ತು. ಅದರ ಅನಂತರ ಅವನು ಒಂದರ ಅನಂತರ ಒಂದರಂತೆ 100 ಉಂಗುರಗಳನ್ನು ತೆಗೆದುಕೊಳ್ಳುತ್ತಿದ್ದನು ಮತ್ತು ಪ್ರತಿ ಉಂಗುರವೂ ಶ್ರೀರಾಮನದೇ ಆಗಿತ್ತು. ಹನುಮಂತನ ಕಣ್ಣುಗಳಿಂದ ಆನಂದ ಬಾಷ್ಪದ ದಾರಿ ಹರಿಯಿತು. ವಾಸುಕಿ, ಇದು ಪ್ರಭುವಿನ ಎಂತಹ ಮಾಯೆ! ಇಲ್ಲಿ ಏನಾಗುತ್ತಿದೆ? ನಿಜವಾಗಿಯೂ ನನ್ನ ಪ್ರಭುವಿಗೆ ಏನು ಬೇಕೋ ಎಂದನು. ಅದಕ್ಕೆ ವಾಸುಕಿಯು ಹೇಳ್ತಾಳೆ, ಅವಾಗ ನಮಗೆ ಉಂಗುರ ಬೇಕು. ನನಗೆ ಜೀವನದ ದಿನವನ್ನು ಯಾವುದೇ ಅರಮನೆಯಲ್ಲಿ ತಮ್ಮ ಮೊದಲ ಮಗುವಿನ ಕೇಳ್ತಾಳೆ. ಅವಾಗ ವಾಸುಕಿಯು ನಗುತ್ತಾ, ರಾಮಭಕ್ತ ಹನುಮಂತನೇ ಕೇಳು, ನಾವು ಹುಟ್ಟಿ ವಾಸಿಸುತ್ತಿರುವ ಈ ಜಗತ್ತು ಸೃಷ್ಟಿ ಮತ್ತು ವಿನಾಶದ ಚಕ್ರದ ಮೂಲಕವೇ ಹಾದು ಹೋಗುತ್ತದೆ. ಯಾವುದೋ ನಿಶ್ಚಿತ, ಯಾವುದೋ ಅನಿವಾರ್ಯ. ಜಗತ್ತಿನ ಪ್ರತಿಯೊಂದು ಸೃಷ್ಟಿ ಚಕ್ರವನ್ನು ಕಲ್ಪ ಎಂದು ಕರೆಯಲಾಗುತ್ತದೆ. ಪ್ರತಿ ಕಲ್ಪವು 4 ಯುಗಗಳನ್ನು ಅಥವಾ 4 ಭಾಗಗಳಾಗಿ ವಿಂಗಡಣೆಯಾಗಿರುತ್ತದೆ. ಪ್ರತಿ ಬಾರಿ ಕಲ್ಪದ 2ನೇ ಯುಗದಲ್ಲಿ, ಅಂದರೆ ತ್ರೇತಾಯುಗದಲ್ಲಿ ರಾಮನು ಅಯೋಧ್ಯೆಯಲ್ಲಿ ಹುಟ್ಟುತ್ತಾನೆ. ಒಂದು ಕೋತಿಯು ಉಂಗುರವನ್ನು ಹುಡುಕಿಕೊಂಡು ಈ ಸರ್ಪಲೋಕಕ್ಕೆ ಬರುತ್ತದೆ ಮತ್ತು ಹಾಗೆ ಬಂದಾಗ ಪ್ರತಿ ಬಾರಿಯೂ ಭೂಮಿಯ ಮೇಲೆ ಶ್ರೀರಾಮನು ಸಾಯುತ್ತಾನೆ. ಆದ್ದರಿಂದಲೇ ಇಲ್ಲಿ 100,000 ಕಲ್ಪಗಳಿಂದ ನಡೆದು ಬರುತ್ತಿವೆ. ಪ್ರತಿಯೊಂದು ಸೃಷ್ಟಿ ಚಕ್ರಗಳಿಂದಾಗಿ ಇಲ್ಲಿ ಉಂಗುರಗಳು ರಾಶಿಯಾಗಿವೆ. ಎಲ್ಲ ಉಂಗುರಗಳು ನಿಜವಾದವು, ಎಲ್ಲವೂ ಶ್ರೀರಾಮನಿಗೆ ಸೇರಿದ್ದು. ಉಂಗುರಗಳು ಬೀಳುತ್ತಲೇ ಇರುತ್ತವೆ. ಈ ರಾಶಿ ದೊಡ್ಡದಾಗುತ್ತಲೇ ಇರುತ್ತದೆ. ಭವಿಷ್ಯದಲ್ಲಿ ಹುಟ್ಟುವ ಶ್ರೀರಾಮನು ಹಾಕುವ ಉಂಗುರಗಳಿಗೂ ಇಲ್ಲಿ ಸಾಕಷ್ಟು ಸ್ಥಳವಿದೆ ಎಂದು ಹೇಳಿದನು.
ವಾಸುಕಿಯು ಮಾತುಗಳನ್ನು ಕೇಳಿ ಹನುಮಂತನು ಸಂಪೂರ್ಣ ಶಾಂತನಾದನು ಮತ್ತು ಸರ್ಪಗಳ ಜಗತ್ತಿಗೆ ತಾನು ಪ್ರವೇಶ ಮಾಡಿದ್ದು ಮತ್ತು ಈ ಉಂಗುರಗಳು ರಾಶಿಯನ್ನು ಮುಖಾಮುಖಿಯಾಗಿ ನೋಡಿದ್ದು ಯಾವುದೇ ಆಕಸ್ಮಿಕ ಘಟನೆಯಲ್ಲ ಎಂದು ಅವನು ತಕ್ಷಣವೇ ಅರ್ಥ ಮಾಡಿಕೊಂಡು ಸಾವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಹನುಮಂತನಿಗೆ ಅರ್ಥ ಮಾಡಿಸುವುದೇ ಶ್ರೀರಾಮನ ಉದ್ದೇಶವಾಗಿತ್ತು. ಈಗ ಶ್ರೀರಾಮನ ಖಂಡಿತ ಸಾಯುತ್ತಾನೆ, ಆದರೆ ಮತ್ತೆ ಶ್ರೀರಾಮನು ಹಿಂತಿರುಗಿ ಬರುತ್ತಾನೆ. ಇದೆಲ್ಲವೂ ಪುನರಾವರ್ತನೆಯಾಗುತ್ತಿರುತ್ತದೆ. ಇದು ಸೃಷ್ಟಿಯ ನಿಯಮ. ನಾವೆಲ್ಲರೂ ಈ ನಿಯಮಕ್ಕೆ ಬದ್ಧರಾಗಿರಬೇಕು. ಜಗತ್ತು ಕೊನೆಗೊಳ್ಳುತ್ತದೆ, ಆದರೆ ಮತ್ತೆ ಪುನಃ ಎಂದಿನಂತೆ ಮರುಸೃಷ್ಟಿಯಾಗುತ್ತದೆ ಮತ್ತು ಶ್ರೀರಾಮನು ಮರುಜನ್ಮ ಪಡೆಯುತ್ತಾನೆ. ಪ್ರಭು ಶ್ರೀರಾಮ ಬರುತ್ತಾನೆ, ಪ್ರಭು ಶ್ರೀರಾಮ ಬರುತ್ತಾನೆ, ಅವನು ಬರಲೇಬೇಕು ಅಂತ ಹನುಮಂತ ಅವನ್ನ ಕಾಯ್ತಲೇ ಇದ್ದಾನೆ. ಸೃಷ್ಟಿ ಮತ್ತು ಲಯ ಇದ್ದೇ ಇರುತ್ತೆ, ಸಾವು ಬದುಕು, ಗೊತ್ತಾಯ್ತಾ? ಎಲ್ಲರಿಗೂ ಯಾರು ಪ್ರಪಂಚದಲ್ಲಿ ಹುಟ್ಟಿದವರು ಸಾಯಲೇಬೇಕು. ದೇವ್ರಿಗೂ ಬಿಟ್ಟಿದ್ದಲ್ಲ ಅಂದರೆ ಮನುಷ್ಯನಿಗೆ ಯಾವ್ದಾರ ಇರಲ್ಲ, ಗೊತ್ತಾಯ್ತಾ? ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 19/3/2025 ಬುಧವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣಪಕ್ಷ, ತಿಥಿ ಪಂಚಮಿ, ರಾತ್ರಿ 8:41, ನಕ್ಷತ್ರ ವಿಶಾಖ, ಸಾಯಂಕಾಲ 5:28 ತನಕ ಇದೆ. ಮಳೆ ಉತ್ತರಾಭಾದ್ರ 1ನೇ ಪಾದ. ರಾಹುಕಾಲ 12:31 2:02 ತನಕ ಇದೆ. ಯಮಗಂಡ ಕಾಲ 11 12:31 ತನಕ ಇದೆ. ಯಮಗಂಡ ಕಾಲ 7:58 9:29 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.